ಕರ್ನಾಟಕದ ಪಶ್ಚಿಮ ಘಟ್ಟದ ದಟ್ಟ ಕಾಡಿನ ಮಧ್ಯೆ ಇರುವ ಒಂದು ಪವಿತ್ರ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಇಂದು ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಈ ದೇವಸ್ಥಾನದ ಹಿಂದೆ ಒಂದು ಪುರಾಣ ಪ್ರಸಿದ್ಧ ಕಥೆಯಿದೆ. ಈ ಸ್ಥಳ ಸುಬ್ರಹ್ಮಣ್ಯ ಮತ್ತು ನಾಗರಾಜ ವಾಸುಕಿ ಜೊತೆ ಸಂಬಂಧ ಹೊಂದಿದೆ. ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿ ಅತ್ಯಂತ ಶಕ್ತಿಶಾಲಿ ಯೋಧನಾಗಿದ್ದನು. ಅವರನ್ನು ಕಾರ್ತಿಕೇಯ ಎಂದು ಸಹ ಕರೆಯಲಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ಧೈರ್ಯ ಮತ್ತು ಶಕ್ತಿಗೆ ಪ್ರಸಿದ್ಧನಾಗಿದ್ದನು. ದೇವತೆಗಳ ಸೇನೆಯ ನಾಯಕನಾಗಿದ್ದ ಕಾರ್ತಿಕೇಯ ತಾರಕಾಸುರ ಎಂಬ ರಾಕ್ಷಸನ ಜೊತೆ ಯುದ್ಧ ಮಾಡಿ ದೇವತೆಗಳನ್ನು ರಕ್ಷಿಸಿದ್ದಾನೆ. ಯುದ್ಧದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮತ್ತು ಶಾಂತಿಗಾಗಿ ಪಶ್ಚಿಮ ಘಟ್ಟದ ಈ ಪ್ರದೇಶಕ್ಕೆ ಬಂದನು. ಅದೇ ಸಮಯದಲ್ಲಿ ನಾಗರಾಜ ವಾಸುಕಿ ದೊಡ್ಡ ಸಂಕಷ್ಟದಲ್ಲಿದ್ದನು. ಒಮ್ಮೆ ಗರುಡ ನಾಗಗಳನ್ನು ಹಿಂಬಾಲಿಸುತ್ತಿದ್ದನು. ಗರುಡನು ಅತ್ಯಂತ ಶಕ್ತಿಶಾಲಿ ದೈವಿಕ ಪಕ್ಷಿಯಾಗಿತ್ತು. ಅವನಿಗೆ ನಾಗಗಳೊಂದಿಗೆ ಹಳೆಯ ವೈರಾಗ್ಯ ಇತ್ತು. ಅದರಿಂದ ಅನೇಕ ನಾಗಗಳು ಭಯದಲ್ಲಿ ಬದುಕುತ್ತಿದ್ದವು. ಆ ಸಮಯದಲ್ಲಿ ನಾಗರಾಜ ವಾಸುಕಿ ತನ್ನ ಜನಾಂಗವನ್ನು ರಕ್ಷಿಸಲು ಸುರಕ್ಷಿತ ಸ್ಥಳವನ್ನು ಹುಡುಕುತ್ತಿದ್ದನು. ಗರುಡನ ಶಕ್ತಿಯ ಮುಂದೆ ಯಾರೂ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಬಳಿ ಶರಣಾದನು. ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿಯ ಕಷ್ಟವನ್ನು ಕೇಳಿ ಅವನಿಗೆ ಈ ಪವಿತ್ರ ಪ್ರದೇಶದಲ್ಲಿ ಆಶ್ರಯ ನೀಡಿದನು. ಆ ನಂತರ ಈ ಕ್ಷೇತ್ರ ನಾಗಾರಾಧನೆಗೆ ಪ್ರಸಿದ್ಧವಾಯಿತು. ದೇವಸ್ಥಾನದಲ್ಲಿ ಇಂದಿಗೂ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಗೆ ವಾಸುಕಿಯ ಆರಾಧನೆಯು ನಡೆಯುತ್ತದೆ. ವಿಶೇಷವಾಗಿ ಸರ್ಪದೋಷ ನಿವಾರಣೆಗೆ ದೇಶದ ವಿವಿಧ ಭಾಗಗಳಿಂದ ಜನರು ಇಲ್ಲಿ ಬರುತ್ತಾರೆ. ಅಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರ ಎಂಬ ಪೂಜೆಗಳು ಬಹಳ ಪ್ರಸಿದ್ಧವಾಗಿದೆ. ನಾಗದೋಷ ಅಥವಾ ಸರ್ಪಗಳಿಗೆ ಸಂಬಂಧಿಸಿದ ತೊಂದರೆಗಳಿವೆ ಎಂದು ನಂಬುವ ಜನರು ಈ ಪೂಜೆಗಳನ್ನು ಮಾಡಿಸುತ್ತಾರೆ. ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಈ ಪೂಜೆಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುತ್ತಾರೆ. ಹಾಗೂ ದೇವಸ್ಥಾನದ ಸುತ್ತಲಿನ ದಟ್ಟ ಕಾಡು, ಬೆಟ್ಟಗಳು ಮತ್ತು ಕುಮಾರಧರ ನದಿ ಈ ಕ್ಷೇತ್ರಕ್ಕೆ ಇನ್ನಷ್ಟು ಆಧ್ಯಾತ್ಮಿಕ ವಾತಾವರಣ ನೀಡುತ್ತದೆ. ಅನೇಕ ಭಕ್ತರು ಇಲ್ಲಿ ಭೇಟಿ ನೀಡಿದ ನಂತರ ಮನಃಶಾಂತಿ ಸಿಕ್ಕಿದೆ ಎಂದು ಹೇಳುತ್ತಾರೆ. ಇಂದಿಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಭಕ್ತಿ, ಪುರಾಣ ಮತ್ತು ನಾಗಾರಾಧನೆ ಪ್ರಮುಖ ಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ.